ಹಳ್ಳಿಗಳ ಬಸ್ ನಿಲ್ದಾಣಗಳಲ್ಲಿ ಅಭ್ಯರ್ಥಿ ಹಾಗೂ ಮಾಜಿ ಶಾಸಕಿ ಭಾವಚಿತ್ರಗಳನ್ನು ತೆರವುಗೊಳಿಸದೆ ಅವರ ಪರವಾಗಿ ಕೆಲಸ ಮಾಡುತ್ತಿರುವ ಚುನಾವಣಾ ಆಯೋಗ. ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನ ಕೆಲವು ಹಳ್ಳಿಗಳಿಗೆ ಮಾಜಿ ಶಾಸಕಿಯಾದ ಅಂಜಲಿ ತಾಯಿ ನಿಂಬಾಳ್ಕರ್ ಅವರು ತಮ್ಮ ಅವಧಿಯಲ್ಲಿ ಶಾಸಕರ ಅನುದಾನದಲ್ಲಿ ಬಸ್ ನಿಲ್ದಾಣಗಳನ್ನು ನಿರ್ಮಿಸಲಾಗಿತ್ತು. ಸರ್ಕಾರಿ ಅನುದಾನದಲ್ಲಿ ನಿರ್ಮಾಣವಾದ ಕಾಮಗಾರಿಗಳಿಗೆ ಯಾವುದೇ ರಾಜಕಾರಣಿಗಳ ಭಾವಚಿತ್ರ ಹಾಕಬಾರದು ಎಂದು ಸುಪ್ರೀಂ ಕೋರ್ಟ್ ಆದೇಶವಿದ್ದರೂ ಅದನ್ನು ಲೆಕ್ಕಿಸದೆ ಪ್ರತಿಯೊಂದು ಬಸ್ ನಿಲ್ದಾಣಗಳ ಮೇಲೆ ಭಾವಚಿತ್ರ ಹಾಕಲಾಗಿತ್ತು. ಆಗ ಯಾರೂ ಕ್ರಮ ವಹಿಸಿಲ್ಲ. ಈಗ ಅವರ ಅಧಿಕಾರದ ಅವಧಿ ಮುಗಿದರೂ ತಾಲೂಕಿನ ಸರ್ಕಾರಿ ಕಾಮಗಾರಿಗಳಲ್ಲಿ ಅವರ ಭಾವಚಿತ್ರಗಳು ಕಾಣುತ್ತೇವೆ. ಅದರಂತೆ ಈಗ ಲೋಕಸಭಾ ಚುನಾವಣೆಯ ನೀತಿ ಸಂಹಿತೆ ಜಾರಿಯಲ್ಲಿದ್ದರೂ ಹಿರೇಹಟ್ಟಿಹೊಳಿ ಪಾರಿಶ್ವಾಡ ಗ್ರಾಮದ ಬಸ್ ನಿಲ್ದಾಣಗಳಲ್ಲಿ ಇವರ ಭಾವಚಿತ್ರಗಳನ್ನು ತೆರವುಗೊಳಿಸದೆ ಪರೋಕ್ಷವಾಗಿ ಚುನಾವಣಾ ಆಯೋಗ ಇವರ ಪ್ರಚಾರಕ್ಕೆ ಸಹಕರಿಸುತ್ತಿದ್ದಾರೆ ಎಂದು ಭೀಮ್ ಆರ್ಮಿ ಭಾರತ್ ಏಕತಾ ಮಿಷನ್ ಸಂಘಟನೆ ತಾಲೂಕಾಧ್ಯಕ್ಷ ಸಂದೀಪ್ ಚಲ್ವಾದಿ ಆರೋಪಿಸಿದ್ದಾರೆ. ಚುನಾವಣಾ ಆಯೋಗ ಇದರ ಬಗ್ಗೆ ಕ್ರಮ ಕೈಗೊಳ್ಳದಿದ್ದರೆ ಅವರ ಸಂಘಟನೆ ವತಿಯಿಂದ ದೂರು ದಾಖಲಿಸುವುದಾಗಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಲೋಕಸಭಾ ಚುನಾವಣೆ ಆರಂಭಗೊಂಡು ಒಂದು 2-3 ತಿಂಗಳಾದರೂ ಕೂಡ ಖಾನಾಪುರ ತಾಲೂಕಿನಲ್ಲಿ ಕಣ್ಣು ಮುಚ್ಚಿಕೊಂಡು ಕುಳಿತಂಥ ಚುನಾವಣಾ ಆಯೋಗವನ್ನು ಪ್ರಶ್ನೆ ಮಾಡುವಂಥ ಸಮಯ ಈಗ ನಮ್ಮ ತಾಲೂಕಿನಲ್ಲಿ ಉದ್ಭವ ಆಗಿದೆ. ಯಾಕಪ್ಪ ಅಂದ್ರೆ ಕೆಲವೊಂದು ಮಾಜಿ ಶಾಸಕರು ತಮ್ಮ ಅವಧಿಯೊಳಗೆ ಮಾಡಿದಂಥ ಸಣ್ಣ ಪುಟ್ಟ ಸಾರ್ವಜನಿಕ ಕಾರ್ಯಕ್ರಮಗಳನ್ನು, ಆಮೇಲೆ ಸರ್ಕಾರಿ ಯೋಜನೆಗಳನ್ನು ಸುಪ್ರೀಂ ಕೋರ್ಟ್ ಆದೇಶ ಏನೈತಪ್ಪ ಅಂದ್ರೆ ಸರ್ಕಾರಿ ಯೋಜನೆ ಅನುದಾನದ ಅಡಿಯೊಳಗೆ ಮಾಡಿದಂಥ ಅಭಿವೃದ್ಧಿ ಕಾರ್ಯಗಳಿಗೆ ಶಾಸಕರಾಗಿರ್ಬೋದು, ಲೋಕಸಭಾ ಸದಸ್ಯರಾಗಿರ್ಬೋದು, ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿರ್ಬೋದು, ಮೆಂಬರ್ಗಳಾಗಿರ್ಬೋದು, ಸರ್ಕಾರಿ ಕಾರ್ಯಕ್ರಮಗಳಿಗೆ ಯಾವುದೇ ಜನಪ್ರತಿನಿಧಿಗಳಾಗಿರ್ಬೋದು ಅವರ ನಾಮಫಲಕವನ್ನಾಗಿರ್ಬೋದು, ಅವರ ಭಾವಚಿತ್ರವನ್ನಾಗಿರ್ಬೋದು ಬಳಸುವಂಗಿಲ್ಲ. ಸುಪ್ರೀಂ ಕೋರ್ಟ್ ಆದೇಶ. ಈ ಆದೇಶವನ್ನು ಮೀರಿ ಚುನಾವಣಾ ಆಯೋಗಕ್ಕೆ ಒಂದು ಏನಪ್ಪ ಸೂಚನೆ ಅಂದ್ರೆ ತಮ್ಮ ಅವಧಿಯೊಳಗೆ ಮಾಡಿದಂಥ ಯಾವುದೇ ಒಂದು ಕಾರ್ಯಕ್ರಮಗಳಿಗೆ ಅವರ ಹೆಸರಾಗಿರ್ಬೋದು, ಅವರ ಭಾವಚಿತ್ರವನ್ನು ಹಾಕಿದ್ದವರಾಗಿರ್ಬೋದು ಅವುಗಳನ್ನು ತೆರವುಗೊಳಿಸಬೇಕು ಅಥವಾ ಅಲ್ಲೇ ಮುಚ್ಚುವಂಥ ಒಂದು ವ್ಯವಸ್ಥೆ ಆಗಬೇಕಂತೇಳಿ ಚುನಾವಣಾ ಆಯೋಗಕ್ಕೆ ಸರ್ಕಾರ ಆದೇಶ ಮಾಡಿರ್ತೈತಿ, ನ್ಯಾಯಾಂಗದ ವ್ಯವಸ್ಥೆ ಆದೇಶ ಮಾಡಿರ್ತೈತಿ. ಆದ್ರೆ ಇವತ್ತಿನ ದಿನ ಖಾನಾಪುರ ತಾಲೂಕಿನ ಪಾರಿಶ್ವಾಡ ಗ್ರಾಮದಲ್ಲಿ ಯಾವುದು 2019-20 ಸಾಲದೊಳಗೆ ಮಾಡಿದಂಥ ಕಾರ್ಯದ ಒಂದು ಇದು ಬಸ್ ಸ್ಟಾಪನ್ನು ಚುನಾವಣಾ ಆಯೋಗದವರು ಮುಚ್ಚದೆ ಅವರ ಹೆಸರನ್ನಾಗಿರ್ಬೋದು, ಅವರ ಭಾವಚಿತ್ರವನ್ನಾಗಿರ್ಬೋದು ಪ್ರಚಾರ ಮಾಡುವಂಥ ಚುನಾವಣಾ ಆಯೋಗ ಹಿರೇಹಟ್ಟಿಹೊಳಿ ಗ್ರಾಮದೊಳಗೆ ಒಂದಾಗಿರೋ ಬಸ್ ಸ್ಟಾಪ್ ಆಗಿರ್ಬೋದು, ಪಾರಿಶ್ವಾಡ ಗ್ರಾಮದೊಳಗೆ 19-20 ಸಾಲದೊಳಗೆ ಮಾಡಿದಂಥ ಕಾರ್ಯವನ್ನು ಬಸ್ ಸ್ಟಾಪಕ್ಕೆ ಈಗ ಅದು ಅಭ್ಯರ್ಥಿ ಅವರು ಏನು ಅಂಜಲಿ ನಿಂಬಾಳ್ಕರ್ ಅಂತಕ್ಕಂಥವ್ರು ಒಂದು ಅಭ್ಯರ್ಥಿ ಕೇಂದ್ರ ಸರ್ಕಾರದ ಲೋಕಸಭಾ ಚುನಾವಣೆ ಅಭ್ಯರ್ಥಿಯಾಗಿದ್ದಾರೆ. ಆದ್ರೆ ಅಂಥವ್ರದನ್ನು ಪ್ರಚಾರ ಮಾಡುವಂಥ ವ್ಯವಸ್ಥೆ ಖಾನಾಪುರ ತಾಲೂಕಿನಲ್ಲಿ ಚುನಾವಣಾ ಆಯೋಗ ಮಾಡತೈತಿ. ಇದ್ರ ಹಿನ್ನೆಲೆ ಯಾರದಾರ ಗೊತ್ತಿಲ್ಲ. ಈ ರೀತಿ ಮಾಜಿ ಅಭ್ಯರ್ಥಿಗಳದು, ಶಾಸಕರದು ಭಾವಚಿತ್ರವನ್ನು ಬಳಸೋದು, ನಾಮಫಲಕವನ್ನು ಬಳಸೋದು ಚುನಾವಣಾ ಆಯೋಗಕ್ಕೆ ಇದು ಒಂದು ಶೋಭೆ ತರುವಂಥದ್ದಲ್ಲ. ನ್ಯಾಯಾಂಗ ವ್ಯವಸ್ಥೆ ಒಳಗೆ ಚುನಾವಣಾ ಆಯೋಗ ಕಟ್ಟುನಿಟ್ಟಿನ ಕ್ರಮ ತಗೋಬೇಕು. ಈ ಒಂದು ವ್ಯವಸ್ಥೆಯನ್ನು ಇಲ್ಲೇ ನಿಂದಿರಿಸ್ಬೇಕು. ಇದ್ರ ಬಗ್ಗೆ ನಾವು ಹೇಳೋ ಮಟ್ಟಿಗೆ ಇದು ಉದ್ದೇಶಪೂರ್ವಕವಾಗಿಯೇ ಖಾನಾಪುರ ತಾಲೂಕಿನೊಳಗೆ ಅಭ್ಯರ್ಥಿಯವರ ಪ್ರಚಾರವನ್ನು ಮಾಡೋಕ್ಕೆ ಚುನಾವಣಾ ಆಯೋಗನ ಒಂದು ಹುನ್ನಾರ ನಡೆಸೈತೆ ಅಂತ ಹೇಳ್ತಾನೆ. ಈಗ ಪಾರಿಶ್ವಾಡ ಮತ್ತು ಹಿರೇಹಟ್ಟಿಹೊಳಿ ಬಸ್ ಸ್ಟ್ಯಾಂಡ್ ಒಳಗೆ ಈ ಥರ ಐತಿ. ಆದರೆ ತಾಲೂಕಿನಾಗ ಇವರು ಬಸ್ ಸ್ಟ್ಯಾಂಡ್ಗಳು ಭಾಳ ಕಟ್ಟ್ಯಾರ ಇವ್ರು ಅವಧಿ ಒಳಗೆ. ಅವೆಲ್ಲ ಬಸ್ ಸ್ಟ್ಯಾಂಡ್ಗಳ ಪರಿಸ್ಥಿತಿ ಏನು ಇರ್ಬೋದು? ಇದು ಒಂದೇ ಬಸ್ ಸ್ಟಾಪ್ ಅಂತಲ್ರಿ, ನಮಗೆ ಕಂಡು ಬಂದಿರೋ 2 ಬಸ್ ಸ್ಟಾಪ್. ಇದು ಭಾಳ ಕಾನೂನು ಇರೋದೈತಿ. ಯಾಕಂದ್ರೆ ಒಂದು ಅಭ್ಯರ್ಥಿ ಪ್ರಚಾರ ಈ ರೀತಿ ಮಾಡಬಾರ್ದು ಇವರು. ಅದು ಬಿಡ್ರಿ, ಏಪ್ರಿಲ್ 14 ತಾರೀಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಜಯಂತಿಗೆ ದಲಿತ ಮುಖಂಡರು ಭಾವಚಿತ್ರ ಹಾಕಿ ಒಂದು ಬ್ಯಾನರ್ ಅಳವಡಿಸಕ್ಕೆ ಕೊಟ್ಟಿಲ್ಲ. ಇದೇ ಚುನಾವಣಾ ಆಯೋಗ, ಆದರೆ ಇವತ್ತು ಅಭ್ಯರ್ಥಿದು ಈ ರೀತಿ ಬಹಿರಂಗವಾಗಿ ಪ್ರಚಾರ ಮಾಡ್ತಾರೆ. ಅದು ಬಿಡ್ರಿ, ಸರ್ಕಾರದ ಅನುದಾನದೊಳಗೆ ಆದಂಥ ಸರ್ಕಾರಿ ಯೋಜನೆಗಳಿಗೆ ಶಾಸಕರಾಗಿರ್ಬೋದು, ಅವರ ಜನಪ್ರತಿನಿಧಿಗಳು ಯಾವ್ದು ಹೆಸರ ನಾಮಫಲಕವನ್ನು ಭಾವಚಿತ್ರವನ್ನು ಬಳಕೆ ಮಾಡೋಂಗಿಲ್ಲ. ಯಾಕಂದ್ರೆ ಹೌದು, ಅದು ಸರ್ಕಾರದ ಅನುದಾನ ಅಂದಮೇಲೆ ಸರ್ಕಾರಿ ಹೆಸರುಗಳು ಬರಬೇಕು. ಅದು ಇವರು ವೈಯಕ್ತಿಕ ಯಾಕೆ ಬಳಸ್ಕೋತಾರ ನೋಡ್ರಿ ಸರ್, ಅವ್ರದ್ದು 2 ಸೈಡ್ ಫೋಟೋ ಅಂಜಲಿ ಹೇಮಂತ್ ನಿಂಬಾಳ್ಕರ್ ಮಾಜಿ ಶಾಸಕರು ಖಾನಾಪುರ ಅವರ 19-20 ಸಾಲಿನಲ್ಲಿ ಅದಂತಂದ್ರೆ ಅವ್ರ ಅವಧಿ ಒಳಗೆ ಮಾಜಿ ಶಾಸಕರ ಕುಣಿಸಿದ ಈಗ ಅನಿಸ್ತದೆ ನನ್ನ ಅಂದಾಜು. ಅಲ್ಲ, ಅವ್ರ ಅವಧಿ ಒಳಗೆ ಆದ್ರೆ ಅವ್ರ ಫೋಟೋ ಯಾಕಂತ ಇದು ನಮಗೂ ಒಂದು ವಿಚಿತ್ರ ಆಗೈತ್ರಿ. ಯಾಕಂದ್ರೆ ಈ ದೇಶದ ಕಾನೂನು ವ್ಯವಸ್ಥೆ ಕೆಲವೊಂದು ರಾಜಕಾರಣಿಗಳ ಕೈಯಾಗೈತೋ ಇನ್ನು ರಾಷ್ಟ್ರಪತಿಯವ್ರ ಕೈಯಾಗೈತೋ ಅನ್ನೋದನ್ನ ಒಂದು ದೊಡ್ಡ ಸಮಸ್ಯೆ ಆಗೈತಿ. ಸಂವಿಧಾನಕ್ಕೆ ಒಂದು ಬೆಲೆ ತರತಕ್ಕಂಥ ಒಂದು ಆಡಳಿತ ವ್ಯವಸ್ಥೆ ಅಂದ್ರೆ ನ್ಯಾಯಾಂಗ ವ್ಯವಸ್ಥೆ. ಅವರೇ ಈ ರೀತಿ ಕಣ್ಣು ಮುಚ್ಕೊಂಡು ಕೊಡ್ತಾರೆ. ಸಾರ್ವಜನಿಕರ ಪರಿಸ್ಥಿತಿ ಏನಾಗ್ತೈತಿ? ಈ ರೀತಿ ಚುನಾವಣಾ ಆಯೋಗ ಭಾಳ ದೊಡ್ಡ ತಪ್ಪು ಮಾಡತೈತಿ.
ಯಾವ್ಯಾವ ಗ್ರಾಮದೊಳಗೆ ಇನ್ನೂ ಯಾವ್ಯಾವ ಸರ್ಕಾರಿ ಕಾರ್ಯಕ್ರಮದ ಯೋಜನೆಗಳಿಗೆ ಅವ್ರ ಫೋಟೋ ಬಳಸಿದಾರೋ ಅವ್ರ ಹೆಸರು ಬಳಸಿದಾರೋ ಕೂಡಲೇ ಅವನ್ನ ಮುಚ್ಚುವಂಥ ವ್ಯವಸ್ಥೆ ಮಾಡಬೇಕು, ತೆರವುಗೊಳಿಸುವಂಥ ವ್ಯವಸ್ಥೆ ಮಾಡಬೇಕು. ಏನ ಮಾಡದೇ ಇದ್ದಲ್ಲಿ ಮುಂಬರೋ ದಿನದೊಳಗೆ ಚುನಾವಣಾ ಆಯೋಗದ ವಿರುದ್ಧ ನಮ್ಮ ಖಾನಾಪುರ ತಾಲೂಕಕ್ಕೆ ಯಾರು ನೋಡಲ್ ಆಫೀಸರ್ನ ಆಯ್ಕೆ ಮಾಡಿರಲ್ಲ ಅವ್ರ ವಿರುದ್ಧ ನಾವು ಕಾನೂನು ಕ್ರಮ ಕೈಗೊಳ್ತೇವೆ. ನಾವು ಈ ನ್ಯಾಯಾಂಗ ವ್ಯವಸ್ಥೆ ಪ್ರಕಾರನ ಅವ್ರಿಗೆ ಕೋರ್ಟ್ನಿಂದ ಅವ್ರ ಮೇಲೆ ನಾವು ಕೇಸ್ ಕೂಡ ದಾಖಲು ಮಾಡಿಸ್ತೇವೆ. ನಾವು ನಮ್ಮ ತಾಲೂಕಿನಾದ್ಯಂತ ಯಾವ್ಯಾವ ಸರ್ಕಾರಿ ಯೋಜನೆಗಳಿಗೆ ಈ ರೀತಿ ಬಳಸ್ಕೊಂಡಾರಲ್ಲ ಅದಕ್ಕೆ ನಮ್ಮ ಭೀಮ್ ಆರ್ಮಿ ಭಾರತ್ ಏಕತಾ ಮಿಷನ್ ಸಂಘಟನೆ ವತಿಯಿಂದ ನಮ್ಮ ಕಾರ್ಯಕರ್ತರಿಗೆ ಎಲ್ಲರಿಗೂ ಇವತ್ತು ಕರೆ ಕೊಡ್ತೇನೆ. ಎಲ್ಲೇ ಈ ರೀತಿ ಬಳಸ್ಕೊಂಡಲ್ಲಿ ಆದಲ್ಲಿ ಅವ್ರ ಮೇಲೆ ಕಾನೂನು ಕ್ರಮ ಕೈಗೊಳ್ಬೇಕಂತ ಭೀಮ್ ಆರ್ಮಿ ತಾಲೂಕು ಅಧ್ಯಕ್ಷರು ಖಾನಾಪುರ. ನಿಮ್ಮ ಹೆಸರು ರೀ? ಸಂದೀಪ್ ಚಲವಾದಿ.